स्वागत है आपका बी न्यूज नेशन में। मैं हूं आबिद हुसैन शेख। 13 जनवरी सर्वधर्म सामूहिक विवाह का डिजिटल प्रचार शुरू। 13 जनवरी बीजापुर में 2019 अंजुमन मैदान में होने वाले सर्वधर्म सामूहिक शादियों की तैयारियां जोरों पर। जनता को इस फ्री शादी की रजिस्ट्रेशन करवाने और बढ़ चढ़कर इसका लोगों तक संदेश पहुंचाने के लिए जवली सोशल ग्रुप के अध्यक्ष यासीन जवली के नेतृत्व में गोल गुम्बद के सामने आज आधुनिक तैयार की गई प्रचार वाहन जो बीजापुर शहर के अलावा जिले के तमाम गांव इस सामूहिक विवाह का प्रचार करेगी। इसका उद्घाटन क्राइस्ट समाज के धर्म गुरु फादर जेरोल्ड डिसूजा के हाथों हुआ। इस संदर्भ में यासीन जवली, रवि बिस्नाड़, अकरम माशलकर, मंजुनाथ वंदाल उपस्थित रहे। ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಸರ್ವಧರ್ಮ ಇವತ್ತು ಭಾಳ ಖುಷಿ ಆಗೈತೆ. ಈ ರಾಜ್ಯದಲ್ಲಿ ಬರೀ ಹಿಂದೂ ಮುಸ್ಲಿಂ ಗಲಾಟೆ ಅನ್ನುವಂಥ ಮಂದಿಗೆ ಇವತ್ತು ಯಾಸೀನ್ ಜವಳಿ ಇಲ್ಲಿಂದನೇ ಹೊರಡಬೇಕಿದೆ ಶಾಂತಿ ಅಂತ ನನ್ನದೊಂದು ಕಳಕಳಿ ವಿನಂತಿ. ಇವತ್ತು ಎಲ್ಲರೂ ಸಾಮೂಹಿಕ ಮಾಡಿರ್ಬೋದು, ತಮ್ಮ ಇದು ಲಿಂಗಾಯತ ಹಿಂಗೆ ಮಾಡಿರ್ಬೋದು. ಜವಳಿಯವರು ಇವತ್ತು ಏನು ಮಾಡ್ಯಾರ, ಹಿಂದೂ ಮುಸ್ಲಿಂ ವಿವಾಹ ಇದು ಏನು ಮಾಡಕತ್ತಾರ, ಇವ್ರು ಭಾಳ ದೇವರು ಒಳ್ಳೇದು ಮಾಡಲಿ, ಇವರಿಂದ ಈ ರಾಜ್ಯದಲ್ಲಿ ಎಲ್ಲರೂ ಪಾಠ ಕಲೀಲಿ. ಇವರಂಗೆ ಎಲ್ಲರೂ ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಾಮೂಹಿಕ ವಿವಾಹ ಮಾಡುವಂಥ ಎಲ್ಲ ಸರ್ವಧರ್ಮ ಕೂಡಿ ಏನು ಮಾಡಬೇಕಂತ ವಿಚಾರ ಮಾಡ್ಯಾರ ನಮ್ಮ ಯಾಸೀನ್ ಜವಳಿಯವರು. ಅವ್ರ ದೇವರು ಒಳ್ಳೇದು ಮಾಡಲಿ, ಜೀವನದಲ್ಲಿ ಅವ್ರಿಗೆ ಮುಂದೆ ಬರಲಿ ಮತ್ತು ಅವರಿಗೆ ದೇವರು ಸಾಕಷ್ಟು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಮಂಜು ಒಂದವರು ಮಾತಾಡಿ ಆನಂದ ಸರ್ ಕ್ಷಮಿಸಬೇಕು. ಈ ಕಾರ್ಯಕ್ರಮ ಉದ್ದೇಶಿಸಿ ಫಾದರ್ ಅವರು ಒಂದೆರಡು ಮಾತಾಡಬೇಕಾಗಿ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ. ಎಲ್ರಿಗೂ ನಮಸ್ತೆ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ಅವರು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಆಯೋಜಿಸುವುದು ಬಹಳಷ್ಟು ಸಂತೋಷಕರ ವಿಷಯ. ಈಗಾಗಲೇ ತಿಳಿಸಿದಂತೆ ಸರ್ವಧರ್ಮ ಮತ್ತು ಸಾಮೂಹಿಕ ಉಚಿತ ವಿವಾಹ ಇದು ಎರಡು ಮಾನವೀಯ ಸಂದೇಶವನ್ನು ನೀಡುವಂಥ ಉತ್ತಮ ಕಾರ್ಯಕ್ರಮಗಳು. ನಮ್ಮ ಸಮಾಜವನ್ನು ಒಂದು ಮಾಡಲಿಕ್ಕೆ, ನಮ್ಮ ಸಮಾಜಕ್ಕೆ ಧರ್ಮ ಜಾತಿಯನ್ನು ಮೀರಿ ನಾವು ಒಂದೇ ಎನ್ನುವಂಥ ಸಂದೇಶವನ್ನು ಸಾರಲಿಕ್ಕೆ ಇದು ಭಾಳಷ್ಟು ಉತ್ತಮ ಅವಕಾಶ. ಆದ್ದರಿಂದ ಇವರ ಜೊತೆಗೆ ವಿಶೇಷವಾಗಿ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಬೇಕು. ಇಂತಹ ಪ್ರಗತಿಪರ ಮಾನವೀಯ ಕೆಲಸಗಳು ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ನ ಮೂಲಕ ನಿರಂತರವಾಗಿ ಮುಂದುವರಿಯಲಿ. ಉಚಿತ ಸಾಮೂಹಿಕ ವಿವಾಹ ಯುವಜನರಿಗೆ, ಅದರಲ್ಲೂ ಬಡತನದಿಂದ ಇರುವಂಥ ಯುವಜನರಿಗೆ ಒಂದು ಆಸರೆ, ಅವರ ಮುಂದಿನ ಭವಿಷ್ಯದ ಜೀವನವನ್ನು ಕಟ್ಟಲು ಖಂಡಿತವಾಗಿ ಇದು ಒಂದು ಆಸರೆಯಾಗ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಅದರ ಜೊತೆಗೆ ಸಮಾಜಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಈ ಕಾರ್ಯಕ್ರಮ ನೀಡುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಭಾಳ ಸಂತೋಷದಿಂದ ಈ ಒಂದು ಪ್ರಚಾರ ವಾಹನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ವರ್ಷ ಜನವರಿ 13ನೇ ತಾರೀಕಿನಂದು ಆಯೋಜಿಸಿದಂಥ ಈ ಕಾರ್ಯಕ್ರಮ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಭಗವಂತನ ಆಶೀರ್ವಾದದಿಂದ ಸುಸೂತ್ರವಾಗಿ ನಡೆಯಲಿ. ಎಲ್ಲ ಜನರ ಸಹಕಾರ ಇದಕ್ಕೆ ಸಿಗಲಿ. ಈ ಮೂಲಕ ಈ ಮಾನವೀಯ ಸಂದೇಶ, ಉಚಿತ ಸಾಮೂಹಿಕ ವಿವಾಹದ ಕಾರ್ಯಕ್ರಮ, ಅದರಲ್ಲೂ ಸರ್ವಧರ್ಮರನ್ನು ಸೇರಿಸಿ ಮಾಡುವಂಥ ಕಾರ್ಯಕ್ರಮ ಫಲವಾಗಲಿ. ಈ ಮೂಲಕ ಮಾನವೀಯತೆಯ ಸಂದೇಶವನ್ನು ಸಾರುವಂತಾಗಲಿ ಅಂತೇಳಿ ನಾನು ಆಶಿಸುತ್ತಾ, ವಿಶೇಷವಾಗಿ ಸಂಘಟಕರಿಗೆ, ಅದರಲ್ಲಿ ವಿಶೇಷವಾಗಿ ಯಾಸೀನ್ ಜವಳಿ ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಅವರ ಸಂಘಟಕರಿಗೆ, ಅವರ ಅಸೋಸಿಯೇಷನ್ ಎಲ್ಲ ಸದಸ್ಯರಿಗೆ ಶುಭವನ್ನು ಹಾರೈಸುತ್ತಾ, ದೇವರು ಈ ಕಾರ್ಯಕ್ರಮವನ್ನು ಹರಸಲಿ, ಆಶೀರ್ವದಿಸಲಿ, ಶುಭವಾಗಲಿ ಹಾರೈಸಲಿ ಹೇಳುತ್ತಾ ನನ್ನ ಮಾತು. ವಿಜಯಪುರ ನಗರದಲ್ಲಿ ಜವಳಿ ಸೋಷಿಯಲ್ ಗ್ರೂಪ್ ವತಿಯಿಂದ ವಿಜಯಪುರ ನಗರದಲ್ಲಿ ಯಾವತ್ತೂ ಮಾಡದೇ ಇರುವಂಥ ಒಂದು ಮಹತ್ವದ ಕಾರ್ಯಕ್ರಮವನ್ನು ಸನ್ಮಾನ್ಯ ಯಾಸೀನ್ ಜವಳಿಯವರು ಹಾಗೂ ಅವರೆಲ್ಲ ಸ್ನೇಹಿತರ ಬಳಗದವರು
ಅವರೆಲ್ಲ ಸಂಘಟಕರು ಕೂಡಿಕೊಂಡು ಈ ಭಾಗದಿಂದ ಸರ್ವ ಜನರು ಸಮಾನರು ಅನ್ನುವಂಥ ಒಂದು ಸಂದೇಶದೊಂದಿಗೆ ಸರ್ವ ಜನರ ಬದುಕಿನಲ್ಲಿ ಮಹತ್ವದ ಪಾತ್ರ, ಸರ್ವರು ಬಹಳ ತೊಂದರೆಗೆ ಈಡಾಗುವಂಥ ಸಂದರ್ಭಗಳಂದರೆ ಮದುವೆ ಸಂದರ್ಭದಲ್ಲಿ ಸಾಕಷ್ಟು ಹಣದ ತೊಂದರೆಗಳು ಆಗ್ತಿರ್ತವೆ. ಇವತ್ತು ಸಾಕಷ್ಟು ಬರಗಾಲ ಇರೋದರಿಂದನೂ ಸಹಿತ ಇಂಥ ಒಂದು ಸಂದರ್ಭದಲ್ಲಿ ಯಾಸೀನ್ ಜವಳಿಯವರು ಹಾಗೂ ಅವರೆಲ್ಲ ಸಂಘಟಕರು ಕೂಡಿಕೊಂಡು ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ವಿಜಯಪುರ ನಗರದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಒಬ್ಬ ಮುಸ್ಲಿಂ ಯುವ ಮುಖಂಡ ಇವತ್ತಿಂಥ ಒಂದು ಮಹತ್ವದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಂದರೆ ಇದು ಇಡೀ ಜಿಲ್ಲೆಯಲ್ಲೇ ಒಂದು ಎಲ್ಲ ಜನರು ಮೆಚ್ಚುವಂಥ ಒಂದು ಕೆಲಸ ಆಗ್ತದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸರ್ವಧರ್ಮ ವಿವಾಹದ ಒಂದು ಏನು ಪ್ರಚಾರ ವಾಹನವನ್ನು ಇವತ್ತು ಒಂದು ಬಿಡುಗಡೆ ಮಾಡಿದ್ದಾರೆ. ಇವತ್ತಿನಿಂದ ಸುಮಾರು ಈ ಇನ್ನೊಂದು 8-10 ದಿನದಲ್ಲಿ ಎಲ್ಲ ವಿಜಯಪುರ ಜಿಲ್ಲೆಯ ಎಲ್ಲ 8 ವಿಧಾನಸಭಾ ಮತಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೂ ಯಾಸೀನ್ ಜವಳಿಯವರ ಸೋಷಲ್ ಗ್ರೂಪ್ ವತಿಯಿಂದ, ಯಾಸೀನ್ ಜವಳಿಯವರ ವತಿಯಿಂದ ಈ ಸರ್ವಧರ್ಮ ಸಾಮೂಹಿಕ ವಿವಾಹದ ಏನೊಂದು ಪ್ರಚಾರ ವಾಹನಗಳು ಎಲ್ಲ ಕಡೆ ಹೋಗ್ತವೆ. ಇದು ಉಚಿತವಾದಂಥ ಸಾಮೂಹಿಕ ವಿವಾಹ ಇದೆ. ಇಂಥ ಒಂದು ಸಮಾಜದ ಜನಪ್ರಿಯ ಕೆಲಸವನ್ನು ಮಾಡ್ತಾ ಇರುವಂಥ ಯಾಸೀನ್ ಜವಳಿಯವರಿಗೆ ನಾವು ನೀವೆಲ್ಲರೂ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಅವ್ರ ಜೊತೆ ಕೈ ಜೋಡಿಸಿ ಅವ್ರು ಮಾಡುವಂಥ ಮಾಡುವಂಥ ಮಹತ್ವದ ಕೆಲಸದಲ್ಲಿ ನಮ್ಮದೊಂದು ಸೇವೆ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟು ಇವತ್ತಿನಿಂದ 8-10 ದಿನದಲ್ಲಿ ಇಡೀ ಪ್ರತಿಯೊಂದು ಜಿಲ್ಲೆ ಎಲ್ಲ ಗ್ರಾಮಗಳಲ್ಲಿ ಈ ಪ್ರಚಾರ ವಾಹನ ಹೋಗ್ತೈತಿ ಎಲ್ಲ. ಮತ್ತು ಈಗಾಗಲೇ ಅವರು ಸಾಕಷ್ಟು ಪ್ರಚಾರವನ್ನು ಮಾಡಿದ್ದಾರೆ. ಎಲ್ಲ ಕಡೆ ಅವರು ಉಚಿತವಾದಂಥ ವಿವಾಹದ ಒಂದು ನೋಂದಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೂ ಗೊತ್ತಿರೋದಿಲ್ಲಲ್ಲ, ತಾವೆಲ್ಲರೂ ಒಂದು ಸ್ವಲ್ಪ ತಿಳಿಸಿ ಆ ಸಾಮೂಹಿಕ ವಿವಾಹ ಯಶಸ್ವಿಯಾಗಲಿ. ಯಾಸೀನ್ ಜವಳಿ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಒಂದು ಸೇವೆಯೊಂದಿಗೆ ನಾನು ಸಮಾಜದಲ್ಲಿ ಗುರುತಿಸ್ಕೋಬೇಕು, ಸೇವೆಯೊಂದಿಗೆ ನಾನು ಈ ಸಮಾಜದಲ್ಲಿ ಒಂದು ಕ್ರಾಂತಿಯನ್ನು ಮಾಡಬೇಕು, ಅದು ಇವತ್ತು ಎಲ್ಲ ಧರ್ಮದವರನ್ನ ಜೊತೆ ಇಟ್ಟುಕೊಂಡು ಹೋಗುವಂಥ ಮನೋಭಾವದ ವ್ಯಕ್ತಿ ಏನಿದಾರಲ್ಲ, ನಿಜವಾಗಲೂ ನಾವೆಲ್ಲ ರೀತಿಯಿಂದ ನಾವಾಗಿರ್ಬೋದು, ನಮ್ಮ ರವಿ ಅಣ್ಣ ಬಿಸ್ನಾಳ್ ಅವರಾಗಿರ್ಬೋದು, ಫಾದರ್ ಅವರಾಗಿರ್ಬೋದು, ನಮ್ಮ ಪ್ರಭು ಕೆಂಗಾರ್ ಅವರಾಗಿರ್ಬೋದು, ನಾವೆಲ್ಲರೂ ಇನ್ನೂ ಅನೇಕ ಎಲ್ಲ ಸ್ನೇಹಿತರು ಹಿರಿಯರು ಎಲ್ಲರೂ ಕೂಡಿಕೊಂಡು ನಾವು ನಮ್ಮೆಲ್ಲ ಶಕ್ತಿ ಮೀರಿ ಇವ್ರ ಕಾರ್ಯದಲ್ಲಿ ಭಾಗವಹಿಸ್ತೀವಿ. ಈ ಒಂದು ಏನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ವಿಷಯ ಗೊತ್ತಾದ ತಕ್ಷಣವೇ ತಾವೆಲ್ಲರೂ ಈ ಸರ್ವಧರ್ಮ ಸಾಮೂಹಿಕ ವಿವಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಮಾಡಿ ಯಶಸ್ವಿಗೊಳಿಸಬೇಕಂತೇಳಿ ಈ ಮಾಧ್ಯಮದ ಮುಖಾಂತರವಾಗಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಅಷ್ಟೇ ಅಲ್ಲದೇ ಈ ಸರ್ವಧರ್ಮ ಸಾಮೂಹಿಕ ವಿವಾಹಕ್ಕೆ ಸರ್ವಧರ್ಮದ ಮಠಾಧೀಶರು, ಗುರುಗಳು, ಹಿರಿಯರು, ರಾಜ್ಯ ಮತ್ತು ಜಿಲ್ಲೆ ಎಲ್ಲ ನಾಯಕರುಗಳು, ಸಂಘಟನೆ ಮುಖ್ಯಸ್ಥರುಗಳು ಸಾಕಷ್ಟು ಜನ ಭಾಗವಹಿಸ್ತಾರೆ. ಆ ಎಲ್ಲ ತಯಾರಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಅಸೋಸಿಯೇಷನ್ನಿಂದ ಆಯೋಜಿಸಲಾದಂಥ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹದ ಈ ಪ್ರಚಾರ ವಾಹನದ ಉದ್ಘಾಟನೆಯನ್ನು ನಾವು ಈ ದಿನ ಮಾಡ್ತಾ ಇದ್ದೇವೆ. ಇದೊಂದು ಉತ್ತಮ ಸೇವೆಯ ಕೆಲಸ ನಮ್ಮ ವಿಜಯಪುರ ನಾಡಿನಲ್ಲಿ ಆಗುವಂಥದ್ದು. 2 ವಿಷಯಗಳು ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದ್ದೇವೆ. ಒಂದು, ಉಚಿತ ಸಾಮೂಹಿಕ ವಿವಾಹ ನಮ್ಮ ವಿಜಯಪುರ ನಾಡಿನ ಬಡ ಯುವ ಜನರಿಗೆ ಇದೊಂದು ಆಸರೆ, ಇದೊಂದು ಭರವಸೆ. 2ನೇದಾಗಿ ಸರ್ವಧರ್ಮರನ್ನು ಒಟ್ಟುಗೂಡಿಸಿ ಮಾಡುವಂಥ ಕಾರ್ಯಕ್ರಮ. ಇದು ಭಾಳಷ್ಟು ಸಂತೋಷಕರ ವಿಚಾರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ಒಡೆಯುವಂಥ, ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯುವಂಥ ಕೆಲಸಗಳು ಸಾಕಷ್ಟು ಆಗುವಂಥ ಸಂದರ್ಭದಲ್ಲಿ ಇದೊಂದು ಜನರನ್ನು ಸರ್ವಧರ್ಮದ ಹೆಸರಿನಲ್ಲಿ ಒಟ್ಟುಗೂಡಿಸುವಂಥ ಕಾರ್ಯಕ್ರಮ ಈ ಒಂದು ಅಸೋಸಿಯೇಷನ್ ಮೂಲಕ ನಡೆಯುತ್ತಿರುವುದು ಭಾಳಷ್ಟು ಸಂತೋಷ. ಆದ್ದರಿಂದ ನಾನು ವಿಜಯಪುರ ನಗರದ, ವಿಜಯಪುರ ಜಿಲ್ಲೆಯ ಎಲ್ಲ ಸಭಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈ ಜವಳಿ ಅಸೋಸಿಯೇಷನ್ ಗ್ರೂಪ್ ಜೊತೆಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸರ್ವಧರ್ಮ ಒಂದೇ ಎನ್ನುವ ಭಾವನೆಯ ಮೂಲಕ ಯಶಸ್ವಿಗೊಳಿಸೋಣ. ಈ ಒಂದು ಅಸೋಸಿಯೇಷನ್ ಅವರಿಗೆ ಎಲ್ಲರೂ ಸಹಕಾರವನ್ನು ನೀಡಿ ಈ ಒಂದು ಮಾನವೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವಂಥದ್ದು ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಸಂತೋಷವಾಗಿ ಭಾಳಷ್ಟು ಹೆಮ್ಮೆಯಿಂದ ನೀಡಲು ನಾನು ಸಂತೋಷಪಡಿಸ್ತಾ ಇದ್ದೇನೆ. ಧನ್ಯವಾದಗಳು. ಬಿಜಾಪುರ ನಗರದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಇದು ಬಿಜಾಪುರ ಜಿಲ್ಲಾ ಮಟ್ಟದಲ್ಲಿ ಸರ್ವಧರ್ಮ ಕಾರ್ಯಕ್ರಮವನ್ನು ನಡೆಯಲಾಗಿದೆ. ಯಾಸೀನ್ ಜವಳಿ ಸೋಷಲ್ ಗ್ರೂಪ್ ವತಿಯಿಂದ ಎಲ್ಲ ಧರ್ಮದವರಿಗೆ, ಈಗ ಮೊದಲೇ ಬರಗಾಲ ವತಿಯಿಂದ ಜನರಿಗೆ ಬಡತನದಿಂದ ದುಡ್ಡು ವ್ಯವಸ್ಥೆ ಇಲ್ಲ, ಕೆಲಸ ನೀರದಿಂದ ಎಲ್ಲ ಜನರಿಗೆ ಬಡವರಿಗೆಲ್ಲ ತೊಂದರೆ ಆಗಿದೆ. ಅದಕ್ಕೋಸ್ಕರ ಏನೋ ಒಂದು ಬಡತನ ಜನರಿಗೆ ಏನೋ ಒಂದು ಒಳ್ಳೆಯದು
ಮಾಡಬೇಕಂತೇಳಿ ಎಲ್ಲೆಲ್ಲಿ ಎಲ್ಲ ಧರ್ಮದವ್ರ ಜೊತೆಯಲ್ಲಿ ತಗೊಂಡು ಒಂದೊಳ್ಳೆ ಬಡವರಿಗೆ ಸಹಾಯ ಆಗೋದು ಅಂತ ಏನು ಕೆಲಸ ಅಂತಂದರೆ ಅದು ಈಗ ಬಡವ್ರ ಮನೆಯಲ್ಲಿ ಮದುವೆ ಬಂದರೆ ಎಷ್ಟೋ ಬಡವ್ರ ಮನೆಯಲ್ಲಿ ಮದುವೆ ಬರುತ್ತೆ, ಅವ್ರ ಹತ್ರ ದುಡ್ಡಿರಲ್ಲ. ಅದು ಏನು ಮಾಡಬೇಕಪ್ಪ ಅಂದರೆ ಒಂದೇ ಧರ್ಮದವ್ರು ಮಾಡಿದ್ರೆ ಅದು ಸರಿ ಅನಿಸಲ್ಲ. ಸರ್ವಧರ್ಮ ಕಾರ್ಯಕ್ರಮವನ್ನು ಮದುವೆ ಕಾರ್ಯಕ್ರಮ ನಡೆಸಲಾಗಿದೆ. ಜನವರಿ 13ಕ್ಕೆ ಬಿಜಾಪುರ ನಗರ ಅಂಜುಮನ್ ಮೈದಾನದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹಗಳು ಇದೆ. ತಾವೆಲ್ಲರೂ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ. ಶ್ರೀಕಂಠ ಬಾಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।